ನೋಡಿ, ಮಧು ಬಂಗಾರಪ್ಪರಿಗೆ ಮೂರು ವರ್ಷ ಅಧಿಕಾರ ಮಾಡಿದ್ರು. ಅವ್ರಿಗೆ ಕೊಟ್ಟಿದ್ದೀರಿ, ನಮ್ಗೆ ಅವಕಾಶ ಕೊಡ್ರಿ. ನಾನು 3 ಸೇರಿ ಗೆದ್ದಿದ್ದೀನಿ. ಸಾಮಾನ್ಯ ಒಬ್ಬ ಕುಟುಂಬದಿಂದ ಬಂದಂತ ವ್ಯಕ್ತಿ. ನನಗೆ ನಾನು ದೊಡ್ಡ ಮುಖ್ಯಮಂತ್ರಿ ಮಗನೋ ಅಥವಾ ಇನ್ನೊಬ್ಬ ದೊಡ್ಡ ಶ್ರೀಮಂತರ ಮಗನಾಗಿದ್ರೆ ನನಗೆ ಗೊತ್ತಿತ್ತು ತಾಕತ್ತು ಇದು ಎಲ್ಲ ನನಗೆ ಬರ್ತಿತ್ತು. ನಮ್ಗೆ ಆ ಥರ ಇಲ್ಲ. ನಮ್ಮ ತಾಕತ್ತೇ ನಮ್ಮ ಕಾರ್ಯಕರ್ತರು. ನನ್ನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಭಾಳ ಬೇಜಾರಲ್ಲಿದ್ದಾರೆ. ಭಾಳ ಜನ ನೋವಲ್ಲಿದ್ದಾರೆ. ನೋವಿತ್ತು. ಬಟ್ ಏನು ಪಕ್ಷಕ್ಕೋಸ್ಕರ, ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ಬೇರೆ ನಿರ್ಧಾರ ತಗೊಳ್ಕೊಂಡ್ರೆ ಪಕ್ಷಕ್ಕೆ ಹಾನಿ ಆಗಬಾರ್ದು. ನನ್ನ ರಾಜೀನಾಮೆಯನ್ನು ವಾಪಸ್ ತಗೊಂಡಿದ್ದೀನಿ. ಬೇಳೂರಿಗೆ ಯಾವುದು ಸಚಿವ ಸ್ಥಾನ ಇದ್ರೂ ಒಂದೇ, ಇಲ್ದೋದ್ರು ಒಂದೇ. ಈ ತಾಲೂಕಿನ ರಾಜ್ಯದ ಜನರು ಬೇಳೂರು ಏನನ್ನೋದು ಜನರಿಗೆ ಗೊತ್ತಿದೆ. ಯಾವ ಸಚಿವರು ಎಲ್ಲಿ ಹೋದ್ರು ಅವ್ರಿಗಿಂತ ಹೆಚ್ಚು ಜನಸ್ಪಂದನೆ ಬೇಳೂರಿಗೆ ಇದೆ. ನೊಂದವರ ಪಟ್ಟಿಯಲ್ಲಿ ನಾನೊಬ್ಬಿದ್ದೀನಲ್ಲ, ನಾನು ಒಬ್ಬ ನೊಂದವನೇ, ಬೇಸರದಲ್ಲಿದ್ದಂಥವನು. ಹೀಗೆಲ್ಲ ಆಗಿದೆ. ಆದ್ದರಿಂದ ನೊಂದು ರಾಜೀನಾಮೆ ಕೊಡಬೇಕಂತ ಏನು ತೀರ್ಮಾನ ಮಾಡಿದ್ದೀವಿ. ಆನಂತರ ನಮ್ಮ ಮುಖಂಡರುಗಳು, ನಮ್ಮ ಹಿತೈಷಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಹ ಫೋನ್ ಮಾಡಿ ಬೇಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿದಾಗ ಈಗ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಆ ನಿರ್ಧಾರವನ್ನು ಚೇಂಜ್ ಮಾಡಿದ್ದೀವಿ. ಅಂದರೆ ನನಗೆ ಬಹುಶಃ 3 ಬಾರಿ ಶಾಸಕನಾಗಿ, ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಸಾಧಾರಣ ಕುಟುಂಬದಿಂದ ಬಂದಂಥವನಿಗೆ ಅಧಿಕಾರವನ್ನು ಕೊಡಲಿಲ್ಲ. ಅವರು ಕೊಡ್ತೀನಂತ ಏನು ಹೇಳಿ ಹಿಂದೆ ಅವರಿಗೆಲ್ಲ 3 ವರ್ಷ ಕೊಟ್ಟಿದ್ದರು. ಆದರೂ ಈ ಸರಿ ಕೊಡ್ತೇನೆ ಅಂತ ಒಂದು ನಂಬಿಕೆ ಇತ್ತು, ಕೊಟ್ಟಿಲ್ಲ. ಆದರೂ ಸಹ ನೋವಿತ್ತು. ಬಟ್ ಏನು ಪಕ್ಷಕ್ಕೋಸ್ಕರ, ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಾವು ಬೇರೆ ನಿರ್ಧಾರ ತಗೊಳ್ಕೊಂಡ್ರೆ ಪಕ್ಷಕ್ಕೆ ಹಾನಿ ಆಗಬಾರ್ದು. ಆ ದೃಷ್ಟಿಯಿಂದ ನನ್ನ ರಾಜೀನಾಮೆಯನ್ನು ವಾಪಸ್ ತಗೊಂಡಿದ್ದೀನಿ. ಹಾಗಾಗಿ ಬೇರೆಯವ್ರು ಬೇರೆ ಡೆಲ್ಲಿ ಮಟ್ಟದಲ್ಲೆಲ್ಲ ಲಾಬಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸಿಕ್ಕಿರ್ಬೋದು. ಅದು ಅಯ್ಯೋ, ಅಸಮಾಧಾನ ಇಲ್ಲ ಅನ್ನೋದೇನು ಪ್ರಶ್ನೆ ಇಲ್ಲ. ನನ್ನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಭಾಳ ಬೇಜಾರಲ್ಲಿದ್ದಾರೆ. ಭಾಳ ಜನ ನೋವಲ್ಲಿದ್ದಾರೆ. ಅದನ್ನು ಆದರೂ ಸಹ ನನಗೆ ಟಿಕೆಟ್ ಕೊಟ್ಟಿರೋದು ಈ ನಮ್ಮ ಮುಖ್ಯಮಂತ್ರಿಗಳೇ ನನಗೆ. ಹಾಗಾಗಿ ಮುಖ್ಯಮಂತ್ರಿಗಳು ಟಿಕೆಟ್ ಕೊಟ್ಟಂಥವ್ರು, ನಾ ಎಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ, ಎಲ್ಲೂ ಗೊಂದಲ ಸೃಷ್ಟಿಯಾಗಿಲ್ಲ. ಅವರಿಗೋಸ್ಕರ, ಅವರ ಒಂದು ಮುಂದಿನ ಚುನಾವಣೆ ದೃಷ್ಟಿ ಇಟ್ಕೊಂಡು ಮುಂದೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ತರೋಕ್ಕೋಸ್ಕರ, ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲೋಕ್ಕೋಸ್ಕರ ಎಲ್ಲ ನಿರ್ಧಾರವನ್ನು ಬದಲಾವಣೆ ಮಾಡಿ ಇವತ್ತು ಅವ್ರ ಜೊತೆ ನಿಂತಿದ್ದೀವಿ. ಸಚಿವ ಸ್ಥಾನ ಒಂದು ಗ್ರೇಡ್ ಆಗಿರುತ್ತೆ. ಇವತ್ತು ರಾಜ್ಯಾದ್ಯಂತ ಓಡಾಡಿ ಒಳ್ಳೆ ಹೆಸರು ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು ಅವಕಾಶ ಸಿಗುತ್ತೆ. ಮತ್ತು ಒಳ್ಳೆಯ ಒಂದು ಬೇರೆ ಅಭಿವೃದ್ಧಿ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ. ಅದರಿಂದ ಕೇಳೋ ಹಕ್ಕಿದೆ ಅಲ್ವಾ, ಒಂದು ನಾಯಕತ್ವ ಒಂದು ಸಿಗ್ತದಲ್ಲ, ಅದು ಭಾಳ ಪ್ರಮುಖ ಆಗಿರುತ್ತೆ. ಪರವಾಗಿಲ್ಲ. ಬೇಳೂರಿಗೆ ಯಾವತ್ತೂ ಸಚಿವ ಸ್ಥಾನ ಇದ್ರೂ ಒಂದೇ, ಇಲ್ದೋದ್ರೂ ಒಂದೇ. ಈ ತಾಲೂಕಿನ, ಈ ರಾಜ್ಯದ ಜನರು ಬೇಳೂರು ಏನನ್ನೋದು ಜನರಿಗೆ ಗೊತ್ತಿದೆ. ಯಾವ ಸಚಿವರು ಎಲ್ಲಿ ಹೋದರೂ ಅವ್ರಿಗಿಂತ ಹೆಚ್ಚು ಜನಸ್ಪಂದನೆ ಬೇಳೂರಿಗೆ ಇದೆ. ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೆದರೋ ಪ್ರಶ್ನೆ ಇಲ್ಲ. MLA ಆದರೂ ಸಹ ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ. ಸಾಹೇಬರಿಗೆ ಸಿಗಬೇಕಾಗಿತ್ತು ಅನ್ನೋದು ಅವ್ರ ಕನಸಿತ್ತು. ಹರಕೆ ಹಾಕೊಂಡ್ರು. ಭಾಳಷ್ಟು ಜನ ಎಷ್ಟೋ ದೇವ್ರ ಕಡೆ, ದೇವಸ್ಥಾನಕ್ಕೆ ಹೋಗಿ ಹರಕೆ ಹಾಕ್ಕೊಂಡ್ಬಂದು ನನಗೆ ಸಾಹೇಬರಿಗೆ ಆಗುತ್ತೆ ಅನ್ನೋ ಭಾವನೆಯಲ್ಲಿದ್ದರು. ಯಾವಾಗ ಆಗಿಲ್ಲ ಅಂದಾಗ ಬೇಸರಾಗಿ ಕಣ್ಣೀರು ಹಾಕಿ ಬೆಳಗ್ಗೆನೂ ಸಹ ಫೋನ್ ಮಾಡಿದ್ರೆ ಅಳದೇ ಕೆಲಸ ಕೆಲವರಿಗೆ ಆಗಿದೆ. ರಾಜೀನಾಮೆ ಕೊಡ್ತೇನೆ ಬೇಡ ನನಗೆ ಅಂತ ಹೇಳಿದರೆ ಅದಕ್ಕೆ ಹೇಳಿದ್ದೇನೆ, ಯಾರು ರಾಜೀನಾಮೆ ಕೊಡೋದು ಬೇಡ, ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಮಾಡೋದು ಬೇಡ, ನಾವು ಮುಖ್ಯಮಂತ್ರಿಗಳಿಗೆ ಬೆಂಬಲಾಗಿ ನಿಲ್ಲೋಣ ಅನ್ನೋ ಮಾತನ್ನು ಹೇಳಿದ್ದೀನಿ. ಎಲ್ಲರೂ ಬದ್ಧರಾಗಿದ್ದಾರೆ. ಖಂಡಿತ ಅದು ಒಳ್ಳೆಯದಾಗಬೇಕು. ಯಾವುದೇ ಬಂಡಾಯ ಇಲ್ಲ, ಬಂಡಾಯ ಪ್ರಶ್ನೆನೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಂಡಾಯ ಪ್ರಶ್ನೆನೇ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ, ಭದ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಹೋಗಬೇಕು. ಸಣ್ಣ ಈಗ ಆಗಿದೆ, ನನಗೆ ಮತ್ತೇನು ಆಗೋದಿಲ್ಲ, ಕೊಡೋ ಪ್ರಶ್ನೆ ಈಗಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಿದ್ದಾರೆ, ನಾನೇ ಮುಖ್ಯಮಂತ್ರಿ ಆಗಿ ನಿನ್ನ ಜೊತೆಗೆ ಇದೀನಲ್ಲೋ ಯಾಕೋ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಸೇರಿ ಒಟ್ಟಕ್ಕೆ ಹೋಗಿ ಕೆಲಸ ಮಾಡೋದು ಒಳ್ಳೆಯದು. ಮಧು ಬಂಗಾರಪ್ಪ ಅವರಿಗೆ ಕೊಡಲಿಕ್ಕೆ ನಿಮ್ಮ ವಿರೋಧ ಏನೋ ಇತ್ತಾ, ಇಲ್ಲ ಅವ್ರ ಜೊತೆಗೆ ನನಗೂ ಕೊಡಲಿ ಅಂತ ಹೇಳಿ ನೀವು ಪಟ್ಟನ್ನು ಹಿಡಿದಿದ್ರೆ ಏನು ಅನ್ನೋದು? ನೋಡಿ, ಮಧು ಬಂಗಾರಪ್ಪನವರಿಗೆ 3 ವರ್ಷ ಅಧಿಕಾರ ಮಾಡಿದ್ರು. ಅವಾಗ ನಾವು ಯಾವತ್ತೂ ವಿರೋಧ ಮಾಡಲಿಲ್ಲ. ಅವ್ರಿಗೆ ಒಳ್ಳೆಯದು, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಖುಷಿಯಾಗೇ ಇದ್ವಿ. ನಾವು ಕೊಟ್ಟಿದ್ದಾರಲ್ಲ, ಈ ಸಾರಿ ಕೊಡಬೇಕಾದ್ರೆ ಸ್ವಲ್ಪ ನಮಗೆ ಆಗುತ್ತೆ. ಯಾಕಂದರೆ ನಮ್ಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಅವ್ರಿಗೆ ಕೊಟ್ಟಿದ್ದೀರಿ, ನಮ್ಗೆ ಅವಕಾಶ ಕೊಡ್ರಿ. ನಾನು 3 ಸೇರಿ ಗೆದ್ದಿದ್ದೀನಿ. ಸಾಮಾನ್ಯ ಒಬ್ಬ ಕುಟುಂಬದಿಂದ ಬಂದಂಥ ವ್ಯಕ್ತಿ. ನನಗೆ ನಾನು ದೊಡ್ಡ ಇದಲ್ಲ. ನಾನು ದೊಡ್ಡ ಮುಖ್ಯಮಂತ್ರಿ ಮಗನೋ ಅಥವಾ ಇನ್ನೊಬ್ಬ ದೊಡ್ಡ ಶ್ರೀಮಂತರ ಮಗನಾಗಿದ್ದರೆ ನನಗೆ ಗೊತ್ತಿತ್ತು ತಾಕತ್ತು ಇದು ಎಲ್ಲ ನನಗೆ ಬರ್ತಿತ್ತು. ಬಟ್ ನಮ್ಗೆ ಆ ಥರ ಇಲ್ಲ. ನಮ್ಮ ತಾಕತ್ತೇ ನಮ್ಮ ಕಾರ್ಯಕರ್ತರು. ಅದು ಬಿಟ್ಟರೆ ಏನೂ ಇಲ್ಲ ನಮಗೆ ಅಲ್ವಾ. ಹಾಗಾಗಿ ನಮಗೆ ಆಗಲಿಲ್ಲ. ಅದು ಕೇಳೋಕ್ಕೇನಿದೆ, ಕೇಳೋ ಹಕ್ಕು ನಮ್ಮದಿದೆ, ನಾವು ಕೇಳಿದ್ದೀವಿ. ಅವ್ರಿಗೆ ಆಗಿದೆ. ಈಗ ನಮಗೆ ಬೇಸರ ಏನಿದೆ,
ಬೇಸರ ಏನಿಲ್ಲ ಬಿಡಿ, ಅದು ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲ್ಸಾನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.